ಹಲೋ ಎವ್ರಿವನ್. ಎಲ್ಲರೂ ಮ್ಯಾಚ್ ನೋಡಿದ್ರಲ್ವಾ? KKR ಮತ್ತೆ RCB ಅವ್ರದ್ದು. RCB ಅವ್ರು ಸೋಲುತ್ತೆ ಅಂತ ನಿಜ ಗೊತ್ತಿತ್ತು ನನಗೆ. ಎಲ್ಲರೂ ಪ್ರಿಡಿಕ್ಟ್ ಮಾಡಿರ್ತಾರೆ RCB ಮೇಲೆ KKR ಆಡಿದ್ರೆ ನಮ್ಮ RCB ಸೋಲುತ್ತೆ ಅಂತ. ಯಾಕಂದ್ರೆ KKR ಅವರು ಬ್ಯಾಟಿಂಗ್ ಅಲ್ಲೂ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ, ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಸೊ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಅಷ್ಟೇ ಅಲ್ಲದೆ ಲಾಸ್ಟ್ ಮ್ಯಾಚ್ ಅವ್ರು ಬಂದಿರೋದು SSR ಜೊತೆ ವಿನ್ ಆಗಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಪ್ರಾಬಬ್ಲಿ ನಮ್ಮ RCB ಅವರು ಸೋಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಒಂದು ಟಕ್ಕರ್ ಕೊಟ್ಟು ಸೋಲ್ತಾರೆ ಅಂತ ಅಂತೂ ಅನ್ಕೊಂಡಿದ್ವಿ. 8-8 ಮ್ಯಾಚ್ ಆಡಿದಾಗ ಒಂದ್ ಸ್ವಲ್ಪ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತಾರೆ ಫೀಲ್ಡ್ ಅಲ್ಲಿ ಅಂತ. ಬಟ್ ಅದೆಲ್ಲ ಬಿಟ್ಬಿಟ್ಟು 10:30ಗೆ ಮ್ಯಾಚ್ ಮುಗಿಸ್ಬಿಟ್ಟಿದ್ದಾರೆ. ಎಷ್ಟು ಈಸಿಯಾಗೆ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ KKR RCB ಅವರಿಗೆ, ಅಂದ್ರೆ ಒಂದು ನೀರ್ ಕುಡ್ದಷ್ಟು ಈಸಿಯಾಗಿ ಆಗೋಗ್ಬಿಡ್ತು ಅದು ಇವತ್ತು ಮ್ಯಾಚು. ಅಷ್ಟು ಈಸಿಯಾಗೆ ನಮ್ಮ RCB ಅವರು ಬಿಟ್ಕೊಟ್ಬಿಟ್ರು. ಈ ನ್ಯಾಯವಾಗಿ ಸೋತ್ರು ಅಂತಾನೆ ಹೇಳ್ಬೋದು. ಇದೇ ತರ ಕಮ್ಮಿಂಗ್ ಮ್ಯಾಚಸ್ ಅಲ್ಲೂ ಕೂಡ ನಮ್ಮ RCB ಆಡಿದ್ರೆ ನಾವು ಮತ್ತೆ ನೆಕ್ಸ್ಟ್ ವರ್ಷ ಈ ಸಲ ಕಪ್ ನಮ್ದೆ ಅಂತಾನೆ ಹೇಳ್ಕೊಂಡಿರ್ಬೇಕು. ಬರ್ತಾ 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 ವರ್ಷಗಳಲ್ಲಿ ಅವ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಪಾಪ ಎಲ್ಲಾ ಪ್ರೆಷರ್ನು ವಿರಾಟ್ ಕೊಹ್ಲಿನೇ ಅಂದ್ರೆ ಅವರೇ ಅಟೆಂಡ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಾಗಲೇ ವಿರಾಟ್ ಕೊಹ್ಲಿ ಅವರು 80+ ಸ್ಕೋರ್ ಮಾಡಿರೋದು. 80+ ಸ್ಕೋರ್ ಮಾಡಿದ್ರೂ ಕೂಡ ಇವತ್ತು RCB ಗೆಲ್ಲಕ್ಕಾಗಿಲ್ಲ. ಅದಕ್ಕೆ ಕಾರಣ ಅಂದ್ರೆ ಬೇರೆ ಟೀಮ್ ಮೆಂಬರ್ಸ್ ಯಾರು ಇರ್ತಾರೋ ಅವರು ಕೂಡ ಒಂದು ಪ್ರೆಷರ್ನ ಶೇರ್ ಮಾಡ್ಕೋಬೇಕಾಗುತ್ತೆ. ಈಗ ಕೊಹ್ಲಿ ಅವರು 80+ ಹೊಡೆದಿದ್ರೆ ಬೇರೆ ಪ್ಲೇಯರ್ಸ್ ಒಂದು 40+ ಹೊಡಿದ್ರು ಕೂಡ ಇವತ್ತು RCB ಅವರು ಈಸಿಯಾಗಿ ವಿನ್ ಆಗಿ ಹೋಗ್ಬಿಡೋದು. ಮತ್ತೆ ಎಕ್ಸ್ಪೆಷಲಿ ಇವಾಗ ಎಲ್ಲರೂ RCB ಸೋತಿರೋದಕ್ಕೆ ಬೌಲಿಂಗ್ ಕಾರಣ ಅಂತ ಹೇಳ್ತಿದ್ದಾರೆ. ಬೌಲಿಂಗ್ ಎಷ್ಟು ಕಾರಣನೋ ಫೀಲ್ಡಿಂಗ್ ಕೂಡ ಅಷ್ಟೇ ವರ್ಸ್ಟ್ ಆಗಿತ್ತು ಅಂತ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಬೌಲಿಂಗ್ ಲ್ಯಾಂಡ್, ಇನ್ನೇನು ಬಾಲ್ ಲ್ಯಾಂಡ್ ಆಗುತ್ತೆ ಅನ್ಬೇಕಂದ್ರೆ ಅಲ್ಲಿ ಯಾರು ಪ್ಲೇಯರ್ಸೇ ಇರ್ತಿರ್ಲಿಲ್ಲ. ಈಸಿ ಕ್ಯಾಚ್ ಸಿಗೋಂತ ಎಷ್ಟೋ ಬಾಲ್ಸ್ ಬಂದಿದೆ. ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ 4 ಕೂಡ ಅಂದ್ರೆ 4, 6 ಎಲ್ಲ ಹೋಗಿದಾವೆ. 6 ಬಿಡಿ ನಾವು ತಡೆಯಕ್ಕಾಗಲ್ಲ, ಬಿಕಾಸ್ ಇಟ್ ವಿಲ್ ಡೈರೆಕ್ಟ್ ಆಗಿ ಬೌಂಡ್ರಿ ಕ್ರಾಸ್ ಆಗುತ್ತೆ. ಬಟ್ ಎಷ್ಟೊಂದು 4ನ ಅವರು ತಡಿಬೋದಾಗಿತ್ತು. ಮತ್ತೆ ಎಷ್ಟೊಂದು 2 ರನ್ಸ್ ಹೊಡ್ಬೇಕಾದ್ರೆ ಆ ಬಾಲ್ ಏನಿರುತ್ತೋ ಅದು ಹೈಟ್ ಅಲ್ಲಿ ಬಂದ್ಬಿಟ್ಟು ನೆಲಕ್ಕೆ ಲ್ಯಾಂಡ್ ಆಗ್ಬಿಟ್ಟು ಪಾಸ್ ಆಗಿ ಅವ್ರು ತಡೆದಿದ್ದಾರೆ. ಸೊ ಫೀಲ್ಡಿಂಗ್ ತುಂಬಾ ಬ್ಯಾಡ್ ಆಗಿತ್ತು ಅಂತಾನೆ ಹೇಳ್ಬೋದು RCB ಅವರಿಂದ. ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ RCB ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಮ್ಮ KKRಗೆ ಟಕ್ಕರ್ ಕೊಡ್ಬೋದು. ಬಟ್ ಇಲ್ಲ ಅಂದ್ರೆ ನಿಜಾಗ್ಲೂ ಈ ನ್ಯಾಯವಾಗಿ ಹೊಡ್ಸ್ಕೊಂಡು ಸೋಲ್ತಾರೆ. ಇನ್ನ ಬ್ಯಾಟಿಂಗ್ ಪರಂಗೆ ಮಾತಾಡಕ್ ಬಂದ್ರೆ ನಮ್ಮ RCB ಹೆಂಗೆ ಆಡ್ತು ಮತ್ತೆ ನಮ್ಮ KKR ಹೆಂಗ್ ಆಡ್ತು ಅಂತ, ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಅಲ್ಜರಿ ಜೋಸೆಫ್ ಔಟ್ ಆಗಿ ಹೋಗ್ಬಿಡ್ತಾರೆ. ಅಲ್ಲೇ ನಮ್ದು ಒಂದ್ ಸ್ವಲ್ಪ ಸ್ಕೋರ್ ಬೋರ್ಡ್ ಅಂದ್ರೆ ನನ್ಗನ್ಸೋದು ಓಕೆ, ಇನ್ನ ಅಲ್ಜರಿ ಜೋಸೆಫ್ ಹೋದ್ರು ಅಂದ್ರೆ ನಮ್ ವಿರಾಟ್ ಪಾಪ ಇನ್ನೆಷ್ಟ್ ಮಾಡಕ್ ಆಗುತ್ತೆ, ಹೋಗುತ್ತೇನೋ ಹೋಗೆ ಅಂತ ಅನ್ಕೊಂಡೆ. ಬಟ್ ಇಷ್ಟು ಇವಾಗ ಇಷ್ಟು ಸ್ಕೋರ್ ಏನೋ ಚೆನ್ನಾಗಿತ್ತು. ಆಕ್ಚುಲಿ ಬ್ಯಾಟಿಂಗ್ ಏನು ಅನ್ನಕ್ಕಾಗಲ್ಲ. 183 ಇಸ್ ನಾಟ್ ಅ ಬ್ಯಾಡ್ ಸ್ಕೋರ್ ಅಟ್ ಆಲ್. ಆ ಸ್ಟೇಡಿಯಂ ಅಲ್ಲಿ RCB ಸ್ಟೇಡಿಯಂ ಅಲ್ಲಿ ಮೆಜಾರಿಟಿ ಇಷ್ಟೇ ಹೊಡೆಯೋಕ್ಕಾಗೋದು. ಅಷ್ಟೇ ನಮ್ಮ ಪಾಪ ನಮ್ಮ RCB ಕೂಡ ಹೊಡೆದಿದ್ದು. ಸೊ ಅಲ್ಜಾರಿ ಜೋಸೆಫ್ ಔಟ್ ಆಗಿಬಿಡ್ತಾರೆ. ಜಸ್ಟ್ 8 ರನ್ಸ್ ಮಾತ್ರನೇ ಹೊಡಿತಾರೆ. ಅದಾದ್ಮೇಲೆ ನಮ್ಮ ಮ್ಯಾಕ್ಸ್ ಬರ್ತಾರೆ. ಮ್ಯಾಕ್ಸ್ ಮತ್ತೆ ಗ್ರೀನು ಆಕ್ಚುಲಿ ಕಂಪ್ಯಾರಿಟಿವ್ಲಿ ಈ ಸಲ ಮ್ಯಾಕ್ಸ್ ಮತ್ತೆ ಗ್ರೀನ್ ಒಂದು ಆವ್ರೇಜ್ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನೆ ಹೇಳ್ಬೋದು. ಅಷ್ಟು ಬೇಗ ಔಟ್ ಆಗ್ಲಿಲ್ಲ. ಸ್ವಲ್ಪ ಅವ್ರ ಸ್ಕೋರ್ ಕೂಡ ಇಂಪ್ಯಾಕ್ಟ್ ಆಯ್ತು. 183 ಸ್ಕೋರ್ ಬರ್ಬೇಕಂದ್ರೆ ಇಬ್ರು ಐ ಥಿಂಕ್ ಸಮ್ 28 and 30 ಸ್ಕೋರ್ ಏನೋ ಮಾಡಿದ್ರು. ಸೊ ಇಟ್ಸ್ ನಾಟ್ ಅ ಈಸಿ ಸ್ಕೋರ್. ಅದು ಕೂಡ ಸ್ವಲ್ಪ ಎಫರ್ಟ್ ಹಾಕಿದ್ರೇನೆ ಅಷ್ಟು ಸ್ಕೋರ್ ಆಗೋದು. ಅದು ಅಷ್ಟು ಕಾಂಪಿಟೇಟರ್ ಆಗಿರೋ KKR ಜೊತೆ. ಸೊ ನನಗೆ ಇವರಿಬ್ಬರು ಪ್ಲೇ ಕೂಡ ಇವತ್ತು ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ನಮ್ಮ ಪಾಟೀದಾರ್ ಮತ್ತೆ ರಾವತ್ ಎಕ್ಸಾಕ್ಟ್ ಮೂರೇ ಸಿಂಗಲ್ ಡಿಜಿಟ್ 3 ಸ್ಕೋರ್ ಮಾಡಿದ್ರು ಔಟ್ ಆಗಿ ಹೋಗ್ಬಿಟ್ರು. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಪಾಟೀದಾರ್ ಮತ್ತೆ ರಾವತ್ ಅವರು ಸ್ವಲ್ಪ ಆದ್ರೂ ಸ್ಕೋರ್ ಮಾಡಿದಿದ್ರೆ ಇವತ್ತು RCB ಇಷ್ಟು ಇವಾಗ ನಿಜವಾಗ್ಲೂ ಸೋಲ್ತಾ ಇರ್ಲಿಲ್ಲ. ಬೌಲಿಂಗ್ ಅಂತೂ ಬಿಡು, ಇವರು ಸಕ್ಕದಾಗಿ ಮಾಡಿದ್ರು. ನರೇನ್ ಏನ್ ಎನರ್ಜಿ ಇವರು, ಸುನಿಲ್ ನರೇನ್ ಅವ್ರದ್ದು ಬೌಲಿಂಗ್ ಮಾಡಿದ್ರು. ಎಷ್ಟೊಂದು ವಿಕೆಟ್ಸ್ ಕಿತ್ತಾಕಿದ್ರು RCB ಮೇಲೆ. ಆಮೇಲೆ ಬ್ಯಾಟಿಂಗ್ ಅಂತ ಬಂದ್ರೆ ಬ್ಯಾಟಿಂಗ್ ಅಲ್ಲೂ ಕೂಡ ಅಷ್ಟೇ, ಏನ್ 6-4 ಎತ್ತತಾನೆ ಇದ್ದಾರೆ. ಆಕ್ಚುಲಿ ಸುನಿಲ್ ನರೇನ್ ಆಡ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೇಪಬಿಲಿಟಿ ಇದೆ ಅವರಲ್ಲಿ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇವಾಗ ಆಕ್ಚುಲಿ ಸುನಿಲ್ ನರೇನ್ ರೆಕಗ್ನೈಸ್ ಮಾಡ್ತಾರೆ ಇವಾಗ ಎಲ್ಲರೂ ಅಂತ ನನಗಂತೂ ಅನ್ಸುತ್ತೆ. ಯಾಕಂದ್ರೆ ಸಾಲ್ಟ್ ಅವ್ರು ಆಡ್ತಾರೆ ಗೊತ್ತಿತ್ತು. ಈ ಸಲ ಸಾಲ್ಟ್ ಅವರು ಮಿನಿಮಮ್ ಸ್ಕೋರ್ ಅಂತಾನೆ ಹೇಳ್ಬೋದು. 30+ ಸ್ಕೋರ್ ಮಾಡಿದ್ರು. ಬಟ್ ಫಾರ್ ಅವರಿಗೆ ಸಾಲ್ಟ್ ಅವರಿಗೆ ಇದು ಆಕ್ಚುಲಿ ತುಂಬಾ ಕಡಿಮೆ ಸ್ಕೋರು ಅವ್ರ ರೇಂಜಿಗೆ ನಾನು ಹೇಳ್ತಾ ಇರೋದು. ಸೊ ಅವ್ರು 30 ಸ್ಕೋರ್ ಮಾಡಿದ್ರು. ಮತ್ತೆ ನಮ್ಮ ನರೇನ್ ಅವರು ಬಿಡ್ರಿ ಈಗ ಮಗ ಹೊಡಿದ್ರು. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಬಂದ್ರು, ಶ್ರೇಯಸ್ ಅಯ್ಯರ್ ಬಂದ್ರು ಅವರೆಲ್ಲ. ಮತ್ತೆ ನಮ್ಮ ಯಾರು ರಿಂಕು ಸಿಂಗ್ ಬಂದ್ರು ಲಾಸ್ಟ್ ಅಲ್ಲಿ. ಅವರು ಮ್ಯಾಚ್ನೇ ಕ್ಲೋಸ್ ಮಾಡ್ಬಿಟ್ರು ಅಂತ ಹೇಳ್ಬೋದು. ಏನ್ ಎತ್ತಿದ್ದು, ಯಾವ ಬೌಲ್ ಹಾಕಿದ್ರು 4-6 4-6 4-6 ಯಾವ ಬೌಲರ್ಗೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ.
ದಯಾಲ್ ಹಾಕಿದ್ರು, ಮತ್ತೆ ನಮ್ಮ ಡಗರ್ ಹಾಕಿದ್ರು, ಅಲ್ಜರಿ ಜೋಸೆಫ್ ಹಾಕಿದ್ರು. ಪ್ರತಿಯೊಬ್ಬರು ಬಾಲ್ಸು ಫೇಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಟೆಕ್ನಿಕ್ಕು ಕ್ಯಾಚ್ ಮಾಡ್ತಾ ಇದ್ದಾರೆ KKR. ಸೀರಿಯಸ್ಲಿ ತುಂಬಾ ಕ್ಲೆವರ್ ಅಂಡ್ ಬ್ರೇನಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಅನ್ನಿಸ್ತು KKR ಟೀಮಿಂದ. KKR ಟೀಮ್ ನನಗೆ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ಈ ಸಲ RCB KKR ಟೀಮ್ ಜೊತೆನೆ ಹಿಂಗ್ ಆಡ್ತು ಅಂದ್ರೆ SRH ಮತ್ತೆ ನಮ್ಮ MIನ ನಮ್ಮ RCB ಹೆಂಗ್ ಫೇಸ್ ಮಾಡುತ್ತೆ ಅನ್ನೋದಕ್ಕೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಇದೆ ನನಗೆ. ನಿಮ್ಗೆ ಹೆಂಗ್ ಅನ್ನಿಸ್ತು ಇವತ್ತು ಮ್ಯಾಚು? ಹೀನಾಯವಾಗಿ ಸೋಲ್ತಾ? ಮತ್ತೆ ಅಂದ್ರೆ ನಾವ್ ಈ ಇಯರ್ ಕೂಡ ನೆಕ್ಸ್ಟ್ ಸಲ ಕಪ್ ನಮ್ದೆ ಅಂತ ಹೇಳ್ಬೇಕಾಗಿ ಬರುತ್ತಾ? ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.